आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಏನು SIR ಪ್ರಕ್ರಿಯೆ ನಡೆದಿದೆ. ನಮ್ಮ ಎಲ್ಲ ಮತದಾರರು ನಿಜವಾದ ಮತದಾರರ ಒಂದು ಪರಿಷ್ಕರಣೆ ಇವತ್ತು ಭಾರತ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದು ಯಾವುದೇ ಒಂದು ರಾಜಕೀಯ ಪಕ್ಷದ ಚಟುವಟಿಕೆ ಅಲ್ಲ. ಪ್ರತಿಯೊಬ್ಬ ಮತದಾರನಿಗೂ ತನ್ನ ಮತ ಎಲ್ಲ ಇದೆ ಅವರು ಮತ ಹಾಕುವಂಥ ಅಧಿಕಾರ ಕೊಡುವಂಥ ಒಂದು ಅತ್ಯಂತ ಒಳ್ಳೆಯ ಪ್ರಕ್ರಿಯೆಯನ್ನು ಇವತ್ತು ಭಾರತೀಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದರಿಂದ ಈ ನಕಲಿ ಓಟುಗಳು ಅಂದರೆ ಒಬ್ಬೊಬ್ರದ್ದು 8-9 ಕಡೆ ಮತ ಮಾಡಿದ್ದಾರೆ, ಮಾಡಿ ನಕಲಿ ಡೂಪ್ಲಿಕೇಟ್ ಓಟ್ ಹಾಕುವಂಥದ್ದು ವಿಜಯಪುರದಲ್ಲಿ ಕೆಲವೊಂದು ಏರಿಯಾದಲ್ಲಿ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿತ್ತು. ಈ SIR ಬಂದ ಮೇಲೆ ಇಡೀ ದೇಶದಲ್ಲಿ ಇವತ್ತು ಬಿಹಾರ ಚುನಾವಣೆ ಆಯಿತು, ಪಶ್ಚಿಮ ಬಂಗಾಳ ಚುನಾವಣೆ ಆಯಿತು, ತಮಿಳುನಾಡು ಚುನಾವಣೆ ಆಯಿತು, ಕೇರಳ ಚುನಾವಣೆ ಆಯಿತು. ಇಲ್ಲಿ ಯಾವುದೇ ಒಂದು ರಾಜಕೀಯ ಒಂದೇ ಪಕ್ಷದ ಸರ್ಕಾರ ಬರಲಿಲ್ಲ. ತಮಿಳುನಾಡಿನಲ್ಲಿ TVK ಪಕ್ಷ ಬಂತು, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಬಂತು, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂತು, ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂತು. ಅಂದರೆ ಕೆಲವೊಂದು ಕಾಂಗ್ರೆಸ್ಸಿಗರು ಈ SIRನಿಂದ BJPಗೆ ಅನುಕೂಲ ಆಗ್ತದೆ, BJP ಇದರ ಲಾಭ ತಗೋತದೆ ಅನ್ನೋಂಥ ಮೂರ್ಖತನದ ಹೇಳಿಕೆ ಕೊಡ್ತಾರೆ. ಹಾಗಾದ್ರೆ ಕೇರಳದಾಗೂ BJP ಬರಬೇಕಾಗಿತ್ತಲ್ಲ, ನಮ್ಮ ಲಾಭ ಆಗಿತ್ತು. ತಮಿಳುನಾಡದಾಗೂ ನಮ್ಮ BJP ಬರಬೇಕಾಗಿತ್ತಲ್ಲ. ಅಂದರೆ ಅವರಿಗೆ ಭಯ ಬಂದಿದೆ. ಎಷ್ಟು ದಿವಸ ಏನು ಮಾಡ್ಯಾರ ಕೆಲವೊಂದು ರಾಜಕೀಯ ಪಕ್ಷಗಳು ಒಂದು ವೋಟ್ ಬ್ಯಾಂಕ್ ಮಾಡಿಕೊಂಡು ಅಕ್ರಮವಾಗಿ ರಾಜ್ಯದ ದೇಶದ ಚುಕ್ಕಾಣಿ ಹಿಡಿದಿದ್ರು. ಇವತ್ತು ಅವರೆಲ್ಲ ಹತಾಶರಾಗಿ ಈ ರೀತಿ ವಿಜಯಪುರ ನಗರದಲ್ಲಿ ಕೆಲವೊಂದು ಗುಂಡಾಗಳು ಬೂತ್ ಅಡ್ಡಾಡಿ BLOಗಳಿಗೆ ಬೆದರಿಕೆ ಹಾಕುವುದು, ಯಾವುದೇ ಸಂಘ ಸಂಸ್ಥೆದವರು ಮತ್ತು ಒಬ್ಬ ಮತದಾರ ತನ್ನ ದೇಶದ ಸಲುವಾಗಿ 10 ವೋಟ್ ಮಾಡಿಸ್ಬೇಕಂತ ಸಂಕಲ್ಪಿಟ್ಟು ಯಾರು ಬೇಕಾದರೂ ಮಾಡ್ಬೋದು. ನಾವು ಈ ದೇಶದ ಮತದಾರದಿವಿ, ನನ್ನ ದೇಶ ಸುರಕ್ಷಿತವ್ರ ಕೈಗೆ ಹೋಗ್ಬೇಕು, ನನ್ನ ದೇಶದಲ್ಲಿ ಪ್ರಾಮಾಣಿಕ ಮತದಾನ ಆಗ್ಬೇಕಂದ್ರೆ ನಾನು ಸಹ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡಲಿಕ್ಕೆ ಯಾರಪ್ಪನ ಅಪ್ಪನೇ ಬೇಕಾಗಿಲ್ಲ. ಇದು ಚುನಾವಣಾ ಆಯೋಗದ ಸ್ಪಷ್ಟ ನೀತಿ ಇದೆ. ಆದರೆ ಈ ಕಳ್ಳರಿಗೆ ಏನಾಗಿದೆ, ತಮ್ಮ ಏರಿಯಾದಲ್ಲಿ ಬೇಕಾದಂಗೆ ಮಾಡ್ಕೋತಾ ಇದ್ದಾರೆ. ಈ ನಮ್ಮ ಹಿಂದೂ ಏರಿಯಾಗಳೇನದಾವ ಇಲ್ಲಿ ಬಂದು ಒಂದು ರೀತಿ ಭಯದ ವಾತಾವರಣ. ಮನೆ ಚುನಾವಣೆದಾಗೂ ಹಂಗೆ ಮಾಡ್ತಾರೆ. ಚುನಾವಣೆ ನಡೆದಾಗ ಏನು ಮಾಡ್ತಾರೆ, ಮುಂಜಾನೆ 7 ಗಂಟೆಗೆ ಮತದಾನ ಚಾಲು ಆಗ್ತದೆ. ಇಡೀ ತಮ್ಮ ಮುಸ್ಲಿಂ ಏರಿಯಾದಾಗ ಎಲ್ಲ ವೋಟಿಂಗ್ ಮಾಡ್ಕೊಂಡು ಬಿಡ್ತಾರೆ. 9-10 ಗಂಟೆಗೆ ಬಂದು ಇಲ್ಲಿ ಗುಂಡಾಗಿರಿ, ಇಲ್ಲಿನೂ ಬಂದು ನಮ್ಮ ಮತದಾರನ ಭಯ ಅನಿಸೋದು, ಅವ್ರ ವಿಡಿಯೋ ತೆಗೆದಂಗೆ ಮಾಡೋದು, ಭಯ ನಿರ್ಮಾಣ ಮಾಡೋದು. ನೀನು ನಾ BJPಗೆ ಹಾಕಿದ್ ಗುರ್ತಾಯ್ತಂದ್ರೆ ನೀನು ಮುಂದೆ ನೋಡ್ಕೋತೀನಿ ಅಂತ ಹೇಳಿ ಮೋಟರ್ ಸೈಕಲ್ ಮೇಲೆ ಬಂದು ಈ ರೀತಿ ಗುಂಡಾಗಿರಿ 2018ರಾಗೂ ಮಾಡ್ಯಾರ, 2023ರಾಗೂ ಮಾಡ್ಯಾರ. ಆದ್ರೆ ನಮ್ಮ ಮತದಾರರು ಭಾಳ ಜಾಗೃತರಾಗಿ ಸಮಾಧಾನದಿಂದ ಬಂದು ತಮ್ಮ ಮತದಾನ ಮಾಡಿ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ವಿಜಯಪುರ ನಗರದ ಜನ ಆರಿಸಿ ಕಳಿಸಿದ್ದಾರೆ. ಈ 8-9 ವರ್ಷದಲ್ಲಿ ವಿಜಯಪುರ ನಗರದ ಇಡೀ ಚಿತ್ರ ಬದಲಾವಣೆ ಆಗಿದೆ. ಒಳ್ಳೆಯ ಮಹಾನಗರ ಪಾಲಿಕೆ ಸದಸ್ಯರನ್ನ ಜನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದರಿಂದ ವಿಜಯಪುರ ನಗರ ಇಡೀ ದೇಶದಲ್ಲೇ 4ನೇ ಒಳ್ಳೆಯ ಗಾಳಿ ಇರೋ ನಗರ ಆಗಿರಲಿಕ್ಕೆ ಸಾಧ್ಯ ಆಗಿದೆ. ಯಾರೋ ಒಂದು 10 ವರ್ಷದ ಹಿಂದೆ ಹೋದಂಥ ನಮ್ಮ ಊರಿನವರೇ ಬೇರೆ ಅಮೆರಿಕಾದಲ್ಲೂ ಜರ್ಮನ್ದಲ್ಲೂ ಬೇರೆ ಬೇರೆ ಕಡೆ ತಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಯಾವುದಾವುದೋ ಹುದ್ದೆಯಲ್ಲಿ ಹೋಗಿದ್ರಿಂದ ಅವ್ರು ವಾಪಸ್ ಏನಾರ 10 ವರ್ಷ ನಂತರ ವಿಜಯಪುರಕ್ಕೆ ಬಂದರೆ ಇದು ನಮ್ಮ ವಿಜಯಪುರ ಹೌದಲ್ಪ ಅನ್ನೋಂಥ ಒಂದು ಆಶ್ಚರ್ಯ ರೀತಿಯಲ್ಲಿ ಅನೇಕರು ಫೇಸ್ಬುಕ್ನಲ್ಲಿ ಹಾಕ್ತಾರೆ. ನಾವು ವಿಜಯಪುರಕ್ಕೆ ಹೋಗಿದ್ದೆ, ಅದು ಒಂದು ಅದ್ಭುತವಾಗಿ ಬದಲಾವಣೆ ಆಗಿದೆ ಅಂತ. ಅದು ಕೆಲವೊಂದು ಹೊಟ್ಟಿಕಿಚ್ಚಿನ ಜನ ಅದ ನಮ್ಮಲ್ಲೇ ಎಲ್ಲೋ ಒಂದು ಮೂಲೆಯಲ್ಲೋ ಒಂದು ತಿಪ್ಪಿ ಗುಂಡಿ ಇರ್ತದೆ, ಅದನ್ನು ಹಾಕ್ತಾರೆ. ಕೆಲವೊಂದು ಮಂದಿಗೆ ಏನೋ ಒಂದು ಹೊಟ್ಟಿಕಿಚ್ಚು ಅಂದ್ರೆ ಇದನ್ನ ಅವ್ರು ರೊಕ್ಕ ಕೊಟ್ಟಿದ್ರಿಂದ ಯತ್ನಾಳ ಮಾಡ್ಯಾರತ್ತ. ಅವ್ರ ಅಪ್ಪನ ಮನೆದು ಕೊಟ್ಟಿಲ್ಲ ಅವರು. ನಾ ಬಡದಾಡಿ ರೊಕ್ಕ ತೊಗೊಂಡು ಬಂದೀನಿ, ನಾನು ಜಗಳಾಡಿ ರೊಕ್ಕ ತಂದೆ. ನಾನು ಮಂತ್ರಿಗಿಂತ್ರಿ ಬೇಡ ಯಡಿಯೂರಪ್ಪಗೆ ಹೇಳ್ಬೇಕು, ನಾನು ರೊಕ್ಕ ಕೊಡ್ಬೇಕು, ನಾನು ಡೆವಲಪ್ಮೆಂಟ್ ಆಗ್ಬೇಕು. ಮಂತ್ರಿ ಆಗೋದ್ರಿಂದ ಏನು ಡೆವಲಪ್ಮೆಂಟ್ ಆಗೋದಿಲ್ಲ.
ಬರೀ ನೀನು ಮಂತ್ರಿ ಮಾಡಿ ಅಂತ ಬರೀ ಅದ್ರಾಗ ಮುಲಾಜನಾಗೈತಿ. ಯಡಿಯೂರಪ್ಪಗೂ ನಾನು ಮಂತ್ರಿ ಕೇಳಲಿಲ್ಲ, ಬೊಮ್ಮಾಯಿಗೂ ಕೇಳಿಲ್ಲ. ನಾವು ಏನಿದ್ರು ಜನರ ಸಲುವಾಗಿ ಇವತ್ತು ಹೋರಾಟ ಮಾಡಿದ್ವಿ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಭಾಳ ಕ್ರಿಯಾಶೀಲರಾಗಿ ಇವತ್ತು ಉಪಮಹಾಪೌರರು, ಮಹಾಪೌರರು ಹಗಲು ರಾತ್ರಿ ಜನರು ಕೆಲಸ ಮಾಡ್ತಾರೆ. ದಿನಾಲು ಅವರು ತಮ್ಮ ವಾರ್ಡ್ನಲ್ಲಿ ಅಡ್ಡಾಡ್ತಾರೆ, ಜನ ಸಮಸ್ಯೆ ಕೇಳ್ತಾರೆ. ಹಂಗ ಒಳ್ಳೆ ಜನಪ್ರತಿನಿಧಿಗಳು ನಾವೆಲ್ಲ ಆಯ್ಕೆ ಆಗಲಿಕ್ಕೆ ನಮ್ಮ ಮತದಾರರು ಹೊರಗೆ ಬಂದು ಓಟ್ ಹಾಕಿದ್ರು. ಅದಕ್ಕೆ ನಾ ಇಡೀ ವಿಜಯಪುರ ವಿಧಾನಸಭಾ ಕ್ಷೇತ್ರ ನಮ್ಮ ಮತದಾರರಿಗೆ ವಿನಂತಿ ಮಾಡ್ಬೋದೇನೆಂದರೆ, ಪ್ರತಿಯೊಬ್ಬರು SIRದಲ್ಲಿ ಭಾಗವಹಿಸ್ರಿ, ನಿಮ್ಮ ಮಾಹಿತಿಯನ್ನು ಕೊಡ್ರಿ, ನೀವು ಗಟ್ಟಿಯಾಗಿ ಮತದಾರಾಗಿ ಉಳಿರಿ. ಯಾಕಂದರೆ ವಿಜಯಪುರದಲ್ಲಿ ಈ SIR ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಅವ್ರು ಹೆಂಗೆ ಬಂದು ಇಲ್ಲಿ ಗುಂಡಾಗಿರಿ ಮಾಡ್ತಾರೆ, ಇದು ಮಾಡ್ತಾರೆ, ಇದನ್ನೆಲ್ಲ ನೀವು ನೋಡ್ಲಕತ್ತೀರಿ. ಮುಂದೆ ಅವ್ರು MLA ಆದರೆ ವಿಜಯಪುರದ ಪರಿಸ್ಥಿತಿ ಏನಾಗ್ತೈತೆ ಅನ್ನೋದು ಮನಗಂಡು ತಾವೆಲ್ಲ SIRದಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ಭಾಗವಹಿಸ್ರಿ. ಇದು ನಾನು ದೇಶಕ್ಕೆ, ನನ್ನ ನಗರಕ್ಕೆ ನನ್ನ ಕರ್ತವ್ಯತೆ ಮತದಾನ ಮಾಡಬೇಕು ಅನ್ನೋಂಥ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ನಮ್ಮ ಎಲ್ಲ ಸಾಮಾಜಿಕ ಕಾರ್ಯಕರ್ತರು. ಸಂಘ ಸಂಸ್ಥೆ ಇರ್ಬೋದು, ಅದು ಸಿದ್ದೇಶ್ವರಿ ಇರ್ಬೋದು, ಸಿದ್ದೇಶ್ವರ ಬ್ಯಾಂಕ್ ಇರ್ಬೋದು, ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, ಎಲ್ಲರೂ ಇದರಲ್ಲಿ ಭಾಗವಹಿಸಲಿಕ್ಕೆ ಸಂಘ ಸಂಸ್ಥೆದ ಜಾಗೃತಿ ಮಾಡಲಿಕ್ಕೆ ಅಧಿಕಾರ ಇದೆ. ನೀವು ಮಾಡ್ತಾ ಇದ್ದಿರಲ್ಲ ಅಲ್ಲಿ ಯಾವುದೋ ಅಮಾನತ್ ಸಂಸ್ಥೆ, ಅಂಜುಮನ್ ಸಂಸ್ಥೆ, ನೀವು ಅಲ್ಲಿ ನಿಮ್ಮ ಹೊಣೆಗೆ ಮಾಡ್ಲಕತ್ತೀರಿ. ನೀವು ಯಾಕೆ ಮಾಡ್ತೀರಿ? ಹಾಗಾದ್ರೆ ನೀವು ಮಾಡಿಲ್ಲ ಅಂತ ಹೇಳಿ ಯಾವ್ದಾರು ಮುಟ್ತೀರೇನು ಅಲ್ಲಿ? ಯಾವ್ದಾರು ನಿಮ್ಮದು ನೀವು ಮಸೂತಿ ಒಳಗೆ ಕೂತು BLOಗಳನ್ನ ಮೀಟಿಂಗ್ ಮಾಡ್ತೀರಿ. ಯಾವ ಇದನ್ನ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ತಗೋಬೇಕು. ಮತ್ತು ಇಲ್ಲಿ ಏನು ನಮ್ಮ ಆಯುಕ್ತರು ಅದಾರ ಮಹಾನಗರ ಪಾಲಿಕೆ, ಇಲ್ಲಿ ಅದಕ್ಕೂ ಅವಕಾಶ ಕೊಡಬಾರ್ದು. ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಇಲ್ಲಾಂದ್ರೆ ಗುಂಡಾಗಿರಿ ಮಾಡಿ ಏನಾರೇ ನಾಳೆ MLA ಆಗ್ತೇನೆ ಅಂದ್ರೆ ಅದು ವಿಜಯಪುರದಲ್ಲಿ ಮುಗಿದೋಯ್ತದ ಕಾಲ. ಅದು ಗತವೈಭವ. ನಿಮ್ದು ಹೆಂಗೆ ಆದಿಲ್ ಶಾಹಿಂದ ಗತವೈಭವ ಹೇಳ್ತಾರಲ್ಲ, ಆದಿಲ್ ಶಾಹಿನಂಗೆ ಇಲ್ಲಿ ಸಾಹೇಬ್ರು MLA ಆಗೋದು ಗತವೈಭವನೇ. ಅದಕ್ಕೆ ನಾ ಹೇಳ್ತೀನಿ, ಸುಮ್ಮನೆ ನಿಮ್ಮದು ಅಟ್ಟ ನಿಮ್ಮ ಮನೆಯನ್ನು ಸರಿಯಾಗಿ ಪರಿಷ್ಕರಣೆ ಆಗಲ್ಲ ಅಷ್ಟೇ ನಿಮ್ಗೆ ಅಧಿಕಾರ. ಮಾಡೋದಿದ್ರೆ ನೀವು ಜನರನ್ನ ಪ್ರೇರಣೆ ಮಾಡ್ರಿ. ಸತ್ತವ್ರದ್ದು ಎಷ್ಟೋ ಹೋಟ್ ಇಟ್ಕೊಂಡು ಕೂತೀರಿ. ನಿಮ್ಮ ಮುತ್ಯ ಸತ್ತವಂದು ಈಗ ಹುಟ್ಟು ಹಾಕಿರಿ ಎಷ್ಟೋ ಕಡೆ. ಆದಿಲ್ ಶಾಹಿ ಕಾಲದಾಗ ಇವ್ರು ಏನು ಮುತ್ತಜ್ಜಿ ಇದ್ದಲ್ಲ ಅವನು ಓಟು ಇವತ್ತು ಹಾಕ್ಲಾಕತ್ತಾರ ಆದಿಲ್ ಶಾಹಿ ಕಾಲದಾಗ. ನಮ್ಮವ್ರು ಯಾರು ಹಂಗೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಹಿಂದೂಗಳು ಹೆಚ್ಚಾಗಿ ಆಸ್ತಿವಾನ್ರು ಇರ್ತಾರೆ. ನಾಳೆ ಅವ್ರು ವಾಟ್ನಿ ಮಾಡ್ಕೋಬೇಕಾದ್ರೆ ತಂದಿದ್ದು ಮರಣ ಉತ್ತಾರೆ ಹಚ್ಚೇಬೇಕಾಗ್ತತಿ. ಅವಕ್ಕೇನೂ ಇಲ್ಲ, ಲಂಗಾಲ್ ಓಟ ಭಗವಂತ ಸತ್ತಾನ ಅವು. ಹಿಂಗಾಗಿ ಆದಿಲ್ ಶಾಹಿ ಕಾಲದಾಗ ಅವ್ರು ಇಸ್ಮಾಯಿಲ್ ಇದ್ದ ತಿಳ್ಕೊರಿ, ಅವೇನ ಬಂದು ಹಿಂಗೆ ಬೂತ್ನಾಗ ಒಂದು ಓಟ್ ಹಾಕ್ಲಕತ್ತಾನ ಇಸ್ಮಾಯಿಲ್. ಯಾರ ಅವತಾರನಾಗ ಬರ್ಲಕತ್ತಂಗೆ ಗೊತ್ತಿಲ್ಲ. ಅದಕ್ಕೆ ನಾವು ಜನ ಜಾಗೃತ ಆಗಿದ್ದು ಅವ್ರಿಗೆ ಭಯ ಬಂದೈತಿ. ಹಿಂದೂಗಳು ಜಾಗೃತ ಆಗ್ಯಾರ. ಪಶ್ಚಿಮ ಬಂಗಾಳದಂಗೆ ಬಿಜಾಪುರ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ ನಿರ್ಣಯ ಮಾಡ್ಯಾರ. ಈ ನಮ್ಮಲ್ಲಿ ಒಂದಿಟ್ಟು ಅದಾವು ಹಿಂದೂಗಳೊಳಗೆ ಅದಾವ ಹರಾಮ್ಕೋರುಗಳು ಅತ್ತಾರ. ಅವ ಹರಾಮ್ಕೋರುಗಳು ಏನು ಮಾಡ್ತಾವೆ, ಏನಾರು ಮಾಡಿ ಬಸವನಗೌಡ ಸೋಲಿ ಮುಸ್ರಿ ಪಾರ್ಸಿ ಬರ್ಲಿ ಅಂತೇಳಿ ರಾತ್ರಿ ಎಲ್ಲ ಅವನ ಮನ್ಯಾಗ ಇರ್ತಾರೆ. ಅದೇನು ಆಗೋದಲ್ಲ ಹೋಗೋದಲ್ಲ. ಇದೆಲ್ಲ ಜನ ಜಾಗೃತ ಅದಾರ, ಜನ ಅಭಿವೃದ್ಧಿ ನೋಡ್ಯಾರ. ಮತ್ತು ಇದನ್ನ ಹಗಲತ್ ಏನೋ ರಾತ್ರಿ ಕಂಡ ಬಾಯಾಗ ಹಗಲತ್ ಯಾರು ಬೀಳುದಿಲ್ಲ. ಇವ್ರು ಬಂದಾಗ ಇಟ್ಟು ಹೇಳ್ತಾರ, ಭಯ್ಯ ತುಮಕೋ ಒಂದಲ್ ಭಯ್ಯ ತುಮಕೋ ಈ ಊಟಾಲೆ ಹೆಂಗೆ ಹೇಳ್ತಾರ, ಇಲ್ಲ ಊಟ ಕಲ್ತ ಚಲೋ. ನೋಡ್ರಿ ಈಗ ಅವ್ರು ಮಾಡ್ಲಕತ್ತಾರ. ಇಲ್ಲಿ ನಮ್ಮ ಪಾಪ ಮಾತದಾರ ಹಂಚ್ತಾರ. ಅವ್ರಿಗೆ ಧೈರ್ಯ ತುಂಬಬೇಕಲ್ಲ. ನೀವು ಹಂಚಬೇಡ್ರಿ. BLOಗಳಿಗೆ ಎದುರಿಸ್ತಾರ. BLOಗಳು ದೊಡ್ಡ ಪಾಪ ಅವ್ರಿಗೆ BLOಗಳಿಗೂ ಭಯ ಬರ್ಲಾಕತ್ತೈತಿ ಇವರೆಲ್ಲ ವಾತಾವರಣ. ಇಲ್ಲಿ ಪಶ್ಚಿಮ ಬಂಗಾಳದ ಹೆಂಗೆ ಮಾಡಿದ್ರಲ್ರಿ ಹಾಗೆ ಬಿಜಾಪುರನಾಗ ಮಾಡೆಲ್ ಮಾಡ್ಬೇಕತ್ತಾರ ಅವ್ರು. ಈಗ ಹೆಂಗೆ ಅಲ್ಲಿ ಒದ್ದು ಸುವೇಂದು ಇಡೀ ಒದ್ದೊದ್ದು ಹೊರಗೆ ಹಾಕ್ಲಕತ್ತಾನ, ಇದಕ್ಕೆ ಕಳಿಸ್ಲಾಕತ್ತಾನ ಬಾಂಗ್ಲಾಕ. ಮುಂದೇನ ನಮ್ಮ ಸರ್ಕಾರ ಬಂದ್ರೆ ಈಗೇನು ಹಾರಾಡ್ಯಾರಲ್ಲ ಇವರೆಲ್ಲ, ಇವ್ರಿಗೆ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀವಿ. ಸೋಮ ಇಟ್ಟೆ ಇನ್ನೊಂದು 18 ತಿಂಗಳ ನೀವೇನು ಹಾರಾಡ್ರಿ ಬಿಜಾಪುರನಾಗ. 18 ತಿಂಗಳು ನಾವೇ ಇರ್ತೀವಿ ರಾಜ್ಯದಾಗ. ನಿಮ್ಮನ್ನು ನಾಯಿಗೆ ಹೊಡೆದಂಗೆ ಹೊಡೆದು ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಮ್ಯಾಗ ಜನ ಅಂತ ಕಳಿಸ್ತೀವಿ. ಸರ್, ಇವತ್ತು ಬಿಜಾಪುರದಾಗ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ. ಯಾಕಂದ್ರೆ ಇದು SIR ಪ್ರಕ್ರಿಯೆಯಲ್ಲಿ ಪರ್ಮನೆಂಟ್ ಇದಕ್ಕೆ ಹೇಳ್ತಾ ಇದ್ದಾರೆ, ಪರ್ಮನೆಂಟ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಶಾಶ್ವತ ನಿವಾಸಿ ಸರ್ಟಿಫಿಕೇಟ್. ಅವ್ರು ಹೋರಾಟ 8 ಮಂದಿ ಕೂಡ ಮಾಡಕತ್ತಾರೆ. ಅವ್ರು ಎಲ್ಲರ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಯಾರ ಒಬ್ಬರೇ.